ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ಐ ಹೋಪ್ ನೀವೆಲ್ಲರೂ ಇದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದಷ್ಟು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಸೊ ಇವಾಗ ನಾವು ಮಿಕ್ಸರ್ ಜಾರ್ನ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ದಿನ ಆದಮೇಲೆ ಅದ್ರದ್ದು ರಬ್ಬರ್ ಬ್ಯಾಂಡ್ ಏನಿರುತ್ತಲ್ವ, ಸೊ ಅದೆಲ್ಲ ಹಾಳಾಗಿ ಲೂಸಾಗಿ ಹೋಗ್ಬಿಟ್ಟಿರುತ್ತೆ. ಓಕೆನಾ, ಅದನ್ನು ನಾವು ಹಾಗೇ ಮಿಕ್ಸರ್ ಮಾಡ್ತಾನೆ ಇರ್ತೀವಿ. ಓಕೆನಾ, ಸೊ ಆ ಥರ ಹಾಗೆ ಮಾಡೋದ್ರಿಂದ ನಾವು ಏನು ಮಿಕ್ಸಿ ಎಲ್ಲ ಮಾಡ್ತಿರ್ತೀವಲ್ವ, ರುಬ್ತಾ ಇರ್ತೀವಲ್ವ, ಸೊ ಅದೆಲ್ಲ ಸಿಡಿತಾ ಇರುತ್ತೆ, ಸೈಡಿಗೆಲ್ಲ ಬರ್ತಾ ಇರುತ್ತೆ, ಹೊರಗಡೆ ಎಲ್ಲ ಬಂದು ಬಿದ್ದು ಮಿಕ್ಸರ್ ಜಾರು ಆಮೇಲೆ ಮಿಕ್ಸರ್ ಮೇಲೆಲ್ಲ ಬೀಳ್ತಾ ಇರುತ್ತೆ. ಓಕೆನಾ, ಸೊ ಆ ಥರ ಆಗಬಾರ್ದಪ್ಪ ಅಂತ ಹೇಳಿದರೆ, ಸೊ ಮನೇಲಂತೂ ರಬ್ಬರ್ ಬ್ಯಾಂಡ್ ಇದ್ದೇ ಇರ್ತವೆ. ಓಕೆನಾ, ಸೊ ಆ ರಬ್ಬರ್ ಬ್ಯಾಂಡ್ನ ನೀವು ಹಾಕಿದ್ರೆ ಸೊ ಚೆನ್ನಾಗಿ ಫಿಟ್ಟಿಂಗ್ ಕೂಡುತ್ತೆ ಆ್ಯಂಡ್ ಆರಾಮಾಗಿ ನೀವು ಮಿಕ್ಸರ್ ಮಾಡ್ಕೋಬೋದು. ಓಕೆನಾ, ಸೊ ಯಾವುದೇ ಇದನ್ನಾಗಿರ್ಬೋದು ಕೆಳಗಡೆ ಬೀಳಲ್ಲ ಆ್ಯಂಡ್ ನೀಟಾಗಿ ಇರುತ್ತಂತಲೇ ಹೇಳ್ಬೋದು. ಓಕೆನಾ, ಸೊ ಇವಾಗ ನಾವು ನಮ್ಮ ಮನೇಲಿ ಕೋಂಬಂತೂ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ, ಬಾಚಣಿಗೆ. ಓಕೆನಾ, ಸೊ ಅದನ್ನೆಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಅದರಲ್ಲಿ ಹೊಲಸೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಹತ್ರ ಟೈಮ್ ಇರಲ್ಲ. ಓಕೆನಾ, ಇವಾಗ ನಾವು ಎಲ್ಲಿಗಾದರೂ ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ, ಬಟ್ ನಮ್ಮ ಹತ್ರ ಟೈಮೇ ಇರಲ್ಲ ಅದನ್ನು ಕ್ಲೀನ್ ಮಾಡಿ ಅದನ್ನು ಒಣಗಿಸಿ ಬಾಚ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಸೊ ಇನ್ಸ್ಟೆಂಟಾಗಿ ಯಾವ ಥರ ನಾವು ಬಾಚಣಿಗೆನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಎಲ್ಲರ ಮನೆಯಲ್ಲೂ ಟಾಲ್ಕಮ್ ಪೌಡರ್ ಅಂತೂ ಇದ್ದೇ ಇರುತ್ತೆ, ಅಥವಾ ಅದಿಲ್ಲಪ್ಪ ಅಂತ ಹೇಳಿದರೆ ಬೇಬಿ ಪೌಡ್ರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪೌಡರ್. ಓಕೆನಾ, ಸೊ ಅದನ್ನು ನೀವು ಹಾಕಿ ಒಂದು ವೇಸ್ಟ್ ಬ್ರಷಿಂದ ಸೊ ನೀವು ಈ ಥರ ಅಂದ್ಬಿಟ್ರೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಎಲ್ಲ ಹೊಲಸೆಲ್ಲ ಹೊರಗಡೆ ಬಂದು ಎಷ್ಟು ಕ್ಲೀನಾಗಿ ಕಾಣ್ತಾ ಇರುತ್ತೆ. ಒಂದು ಹನಿ ಕೂಡ ನೀರು ಮುಟ್ಟಿಸ್ದೇ ನಾವು ಅರ್ಜೆಂಟಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಓಕೆನಾ, ಸೊ ಇಲ್ಲಿ ನೀವು ನೋಡ್ತಾನೆ ಇರ್ಬೋದು ಯಾವ ಥರ ಕ್ಲೀನ್ ಆಗ್ತಿದೆ ಅಂತ ಹೇಳಿ. ಆ್ಯಂಡ್ ಈ ಟಿಪ್ ಅಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಮಕ್ಕಳಿಗೆಲ್ಲ ನಾವು ಬೇಗ ಸ್ಕೂಲಿಗೆ ಕಳಿಸೋದಿರುತ್ತೆ, ಬೆಳಗ್ಗೆ ಟೈಮ್ ಅಂತೂ ತುಂಬಾ ಅರ್ಜೆಂಟ್ ಇರುತ್ತೆ. ಹಾಗೆ ನಾವು ಬಾಚಿಬಿಟ್ರೆ ಅದರಲ್ಲಿರೋ ಡಸ್ಟೆಲ್ಲ ಮಕ್ಕಳಿಗೆ ತಲೆಯಲ್ಲೆಲ್ಲ ಕುಂತು ಮತ್ತು ಹೇರ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಓಕೆನಾ, ಸೊ ಈ ಥರ ನೀವು ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ಆ್ಯಂಡ್ ಈ ಟಿಪ್ಸ್ ಅಂತೂ ನೀವು ಟ್ರೈ ಮಾಡಲೇಬೇಕು, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಟಿಪ್ನ ನೋಡೋಣ. ಅದೇನಪ್ಪ ಅಂತ ಹೇಳಿದರೆ, ಇವಾಗ ನಾವು ನಮ್ಮ ಮನೆಯಲ್ಲಿ ತುಂಬಾ ಅಡುಗೆ ಎಲ್ಲ ಮಾಡೋವಾಗ, ಓಕೆನಾ, ಅಡುಗೆ ಎಲ್ಲ ತುಂಬ ಮಾಡ್ತಾ ಇರ್ತೀವಿ. ಸೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋದಂತೂ ತುಂಬಾ ಕಷ್ಟಕರ ಕೆಲಸ. ಓಕೆನಾ, ನಾವು ಒಂದು 2 ಹಸಿಮೆಣ್ಸಿನ್ಕಾಯಿ ಕೈಯಿಂದ ಕಟ್ ಮಾಡಿಬಿಟ್ರೆ ಮುಗಿದೋಯ್ತು, ಕೈಯೆಲ್ಲ ಉರಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಸೊ ಅದೇ ಕೈಯಿಂದನೇ ಮಕ್ಕಳನ್ನೆಲ್ಲ ಎತ್ಕೊತೀವಿ, ಆಡಿಸ್ತೀವಿ, ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಓಕೆನಾ, ಸೊ ಇವಾಗ ನಾನು ಮುಟ್ಟದೇನೆ ಯಾವ ಥರ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಫೋಕ್ ಸ್ಪೂನ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಓಕೆನಾ, ಸೊ ಆ ಫೋಕ್ ಸ್ಪೂನ್ಗೆ ನೀವು ಈ ಥರ ಒಂದೇ ಸರ್ತಿಗೆ 4 ಕಟ್ ಮಾಡ್ಕೋಬೋದು. ಸೊ ಈ ಥರ ನೀವು ಅದರದ್ದು ಮೆಣಸಿನ್ಕಾಯಿ ತುಂಬನ್ನು ತೆಗೆದು ಸೊ ಈ ಥರ ನೀವು ಅದಕ್ಕೆ ಚುಚ್ಚಿಬಿಟ್ಟಾದಮೇಲೆ ಈಸಿಯಾಗಿ ಕಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಒಂದೇ ಸರ್ತಿಗೆ 4 ಮೆಣಸಿನ್ಕಾಯಿನ ನೀವು ಕಟ್ ಮಾಡ್ಕೋಬೋದು. ಓಕೆನಾ, ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಎಷ್ಟೋ ನೀವು ಅಡುಗೆ ಮಾಡಿದ್ರೂ 1 ನಿಮಿಷದಲ್ಲಿ ನೀವು ಎಷ್ಟು ಮೆಣಸಿನ್ಕಾಯಿ ಬೇಕು ನೀವು ಅಷ್ಟನ್ನು ನೀವು ಕಟ್ ಮಾಡ್ಕೋಬೋದು. ಆ್ಯಂಡ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ನಿಮ್ಮ ಕೈ ಉರಿ ಕೂಡ ಬರಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆನಾ, ಸೊ ಬೀಜ ಎಲ್ಲ ಕೈಗೆ ಅಂಟ್ಕೊಂಡು ಬಿಟ್ಟಿರುತ್ತೆ ಒಂದೊಂದು ಟೈಮಲ್ಲಿ ನಾವು ಹಾಗೆ ಕಟ್ ಮಾಡೋವಾಗ. ಸೊ ಈ ಥರ ನೀವು ಕಟ್ ಮಾಡೋದ್ರಿಂದ ಒಂದು ಚೂರು ಕೈಗೆ ಅಂಟಲ್ಲ, ಕೈ ಉರಿ ಬರಲ್ಲ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು. ಸೊ ಇಲ್ಲೊಂದು ಸ್ವಲ್ಪ ಸೌಂಡೆಲ್ಲ ಬರ್ತಾಯಿದೆ, ದೇವರೆಲ್ಲ ಕುಂತಿದ್ದಾವಲ್ವ ಫ್ರೆಂಡ್ಸ್, ಹಿಂಗಾಗಿ ಒಂದು ಸ್ವಲ್ಪ ಬೇಂಡಿನ ಸಪ್ಪಳ ಎಲ್ಲ ಬರ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಕಟ್ ಮಾಡಿದ್ದೆ ಅಂತ ಹೇಳಿ. ಓಕೆನಾ, ಸೊ ಇವಾಗ ಈ ಥರ ಪ್ಯಾಕೆಟ್ ಅಂತೂ ನಮ್ಮ ಮನೇಲಿ ತುಂಬಾ ಇರ್ತವೆ. ಸಣ್ಣ ಸಣ್ಣ ಡಬ್ಬಗಳಂತೂ ಬೇಕಾಗಿದ್ದ ಟೈಮಿಗೆ ಸಿಗ್ತಾನೇ ಇರಲ್ಲ. ಓಕೆನಾ, ಆ ಟೈಮಲ್ಲಿ ನಾವು ಏನು ಮಾಡಿಬಿಡ್ತೀವಿ, ಈ ಥರ ಸುಮ್ಮನೆ ಹಾಗೆ ಸುತ್ತಿ ಇಟ್ಟುಬಿಟ್ಟಿರ್ತೀವಿ, ಅದರಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ, ಗಾಳಿ ಎಲ್ಲ ಹೋಗಿ. ಸೊ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್, ಈ ಥರ ನೀವು ಅದನ್ನು ಕವರ್ ಮಾಡಿ ಇಡೋದ್ರಿಂದ ಓಕೆನಾ, ಸೊ ಒಂದು ಚೂರು ಕೂಡ ಅದರಲ್ಲಿ ಗಾಳಿ ಹೋಗಲ್ಲ. ಆ್ಯಂಡ್ ನಮ್ಮ ರೇಷನ್ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾರು ಫ್ರಿಜ್ ಬೇಡ, ಏನು ಬೇಡ. ಓಕೆನಾ, ಸೊ ಹಾಗೇ ನಾವು ಇಟ್ಕೋಬೋದು, ಯಾವ ಡಬ್ಬಗಳೂ ಬೇಕಾಗಿಲ್ಲ. ಓಕೆನಾ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ನಾನು ಸುತ್ತಿ ಸೈಡಿಗೆ ಏನು ಬಂದಿರುತ್ತಲ್ವ, ಸೊ ಅದನ್ನು ಈ ಥರ ಒಳಗಡೆ ತೊಗೊಂಡ್ಬಿಡ್ಬೇಕು. ಓಕೆನಾ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಬ್ಯಾಕ್ ಹೋಗಿ ಮತ್ತೊಮ್ಮೆ ಇದನ್ನು ನೋಡಿ ನಾನು ಯಾವ ಥರ ಮಡಚಿದ್ದೀನಿ ಅಂತ ಹೇಳಿ. ಸೊ ಈ ಟಿಪ್ಸು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒನ್ ಟೈಮ್ ಈ ಥರ ನೀವು ಮಾಡಿ ನೋಡಿ.
ಕವರ್ನ ನೀವು ಇವಾಗ ನಮಗೆ ತುಂಬಾ ಭಯ ಇರುತ್ತೆ, ಹಾಗೆ ನಾವು ಸುತ್ತಿಟ್ಬಿಟ್ಟಿರ್ತೀವಿ, ಎಲ್ಲಂದ್ರೆ ಅಲ್ಲೇ ಚೆಲ್ಲಿ ಹೋಗ್ಬಿಟ್ಟಿರುತ್ತೆ ರೇಷನ್ ಪಾಕೆಟಲ್ಲಿರೋದೆಲ್ಲ. ಈ ಥರ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಡಬ್ಬನ ತೊಗೊಂಡಿದ್ದೀನಿ. ಸುಮಾರಷ್ಟು ಡಬ್ಬ ಇರ್ತವೆ ಇವಾಗ ನಮ್ಮ ಮನೇಲಿ ವೇಸ್ಟ್, ಓಕೆನಾ. ಅದರಲ್ಲಿ ನಮಗೆ ಟೋಫನ್ ಎಲ್ಲ ಕಳೆದೋಗ್ಬಿಟ್ಟಿರುತ್ತೆ, ಓಕೆನಾ. ಟೋಫನ್ನೇ ಸಿಗ್ತಿರಲ್ಲ ಅಂಥ ಟೈಮಲ್ಲಿ ನಾವು ಡಬ್ಬನ ಬಿಸಾಕಕ್ಕೆ ಹೋಗ್ತಿರ್ತೀವಿ. ಆ ಥರ ಮಾಡೋದಕ್ಕಿಂತ ಇವಾಗ ನಾವು ಸ್ಟ್ಯಾಂಡಲ್ಲಿ ಎಷ್ಟು ಭಾಂಡೆ ಇಟ್ರೂ ನಮಗೆ ಪಾತ್ರೆ ಎಲ್ಲ ಸಾಕಾಗ್ತಾನೆ ಇರಲ್ಲ. ಸೊ ಸ್ಪೂನಂತೂ ಎಷ್ಟು ಎಲ್ಲಿ ಬೇಕಲ್ಲೇ ಹೋಗ್ತಾನೆ ಇರುತ್ತೆ. ಈ ಡಬ್ಬದಲ್ಲಿ ಹಾಕಿಡೋದ್ರಿಂದ ಆ ಥರ ಆಗಲ್ಲ, ಓಕೆನಾ. ಆ್ಯಂಡ್ ಮೆಸ್ಸಿ ಕೂಡ ಅನಿಸಲ್ಲ. ಇವಾಗ ಇಲ್ಲಿ ನೀವು ನೋಡ್ತಾನೆ ಇರ್ಬೋದು, ನಾನು ಸ್ವಿಚ್ ಬೋರ್ಡ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟೊಂದು ಡರ್ಟ್ ಕಾಣ್ತಾ ಇದೆ ಅಲ್ವಾ ನಿಮಗೆ. ಸೊ ನಾವು ಹೀಗೆ ಮನೇಲಿ ಎಷ್ಟೆಲ್ಲ ನಾವು ಕ್ಲೀನ್ ಮಾಡಿದ್ರೂ ಮತ್ತೆ ಅದ್ರ ಮೇಲೆ ಡರ್ಟ್ ಬಂದು ಕೂಡ್ತಾನೆ ಇರುತ್ತೆ, ಓಕೆನಾ, ಧೂಳ ಎಲ್ಲ ಬಂದು. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಒಂದು ಕಾಟನನ್ನು ತೊಗೊಳ್ಳಿ, ಅಥವಾ ನಿಮ್ಮ ಮನೇಲಿ ಕಾಟನ್ ಇಲ್ಲ ಅಂತ ಹೇಳಿದರೆ ಜಸ್ಟ್ ನೀವು ಒಂದು ವೇಸ್ಟ್ ಬಟ್ಟೆ ಕೂಡ ನೀವು ತೊಗೋಬೋದು, ಅಥವಾ ನೀವು ಪೇಪರ್ ಕೂಡ ತೊಗೋಬೋದು, ಇಲ್ಲ ಟಿಶ್ಯೂ ಕೂಡ ಏನಾದರೂ ತೊಗೊಳ್ಳಿ, ಓಕೆನಾ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಆದಮೇಲೆ ಸೊ ಅದನ್ನು ನೀವು ಈ ಥರ ಚೆನ್ನಾಗಿ ರಬ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೇಗ ಕ್ಲೀನ್ ಆಗಿಬಿಡುತ್ತೆ, ನಿಮಿಷಗಳಲ್ಲಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ನಾವು ಸೋಪೆಲ್ಲ ನಾವು ಹಚ್ಚಿದರೆ ತುಂಬಾ ಭಯ ಇರುತ್ತೆ, ಸ್ವಿಚ್ ಬೋರ್ಡ್ ಒಳಗಡೆ ಹೋಗ್ಬಿಟ್ರೆ ಏನಪ್ಪ ಹೆಂಗಪ್ಪ ಅಂತ ಹೇಳಿ. ಆ್ಯಂಡ್ ಎಲ್ಲ ಒನ್ ಟೈಮ್ ಅಥವಾ ನೀರೆಲ್ಲ ಹೋಗಿಬಿಟ್ರೆ, ಸೋಪೆಲ್ಲ ಹೋಗಿಬಿಟ್ರೆ ಕರೆಂಟಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಆಗೋದೇ ಇಲ್ಲ. ಒಂದು ಸ್ವಲ್ಪ ಕಾಟನ್ಗೆ ಎಣ್ಣೆನ ತೊಗೊಂಡು ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಸ್ವಲ್ಪ ಕಾಟನ್ನ ತೊಗೊಳ್ಳಿ, ಓಕೆನಾ. ಕಾಟನ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಅದನ್ನು ಈ ಥರ ಅಗಲ ಮಾಡಿ, ಓಕೆನಾ. ಸೊ ಈ ಥರ ಅಗಲ ಮಾಡಿ ಆದಮೇಲೆ ಟಾಲ್ಕಮ್ ಪೌಡರ್ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಿ ನಾವು, ಓಕೆವಾ. ಅಥವಾ ಯಾವುದಾದ್ರೂ ಪೌಡರ್ ಆಗಿರ್ಬೋದು. ಸೊ ಆ ಪೌಡರ್ನ ನೀವು ಈ ಥರ ಹಾಕಿ, ಓಕೆನಾ. ಹಾಕಿ ಆದಮೇಲೆ ನೀವು ಸ್ವಿಚ್ ಬೋರ್ಡ್ ಮೇಲೆ ಸೊ ಈ ಥರ ಒರೆಸೋದ್ರಿಂದ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಏನು ಹಚ್ಚಿರ್ತೀವಲ್ವ ಅದೆಲ್ಲ ಹೀರ್ಕೊಂಡು ಅದ್ರ ಜೊತೆಗೆ ಡಸ್ಟು ಕೂಡ ಎಲ್ಲ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಕ್ಲೀನ್ ಮಾಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಆಗಿದೆ. ಆ್ಯಂಡ್ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಹೊಸದ ಥರ ಕಾಣಿಸುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ. ನಮ್ಮ ಮನೇಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತವೆ, ಬಟ್ ನಾವು ಹೊರಗಡೆಯಿಂದ ದುಡ್ಡು ಖರ್ಚು ಮಾಡಿ ಅಷ್ಟು ಇಷ್ಟು ಎಲ್ಲ ಪ್ರಾಡಕ್ಟ್ಸ್ನ ತೊಗೊಂಡು ಬಂದುಬಿಡ್ತೀವಿ. ಸೊ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಡಸ್ಟ್ ಬಂದಿದೆ ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ಒಂದು ಒಣ ಬಟ್ಟೆನ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಎಷ್ಟು ಬೇಗ ನಿಮಿಷಗಳಲ್ಲಿ ಕ್ಲೀನ್ ಆಗಿಬಿಡ್ತು, ಓಕೆನಾ. ಈ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಸೂಪರ್ ಆಗಿರೋ ಟಿಪ್ಸ್ ಜೊತೆಗೆ. ಟೇಕ್ ಕೇರ್, ಬಾಯ್ ಬಾಯ್.